ಬೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿಮಗೆ ಕೆಲವು ಮುಖ್ಯವಾದಂಥ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಯಪಡಿಸ್ತೇನೆ. ಒಳ್ಳೆಯ ದೇವರಿಂದ ಈ ಲೋಕ ಸೃಷ್ಟಿಸಲ್ಪಟ್ಟಿದೆ. ಮನಸ್ಸಾಕ್ಷಿ ಅನ್ನುವಂಥದ್ದು ಬಹಳ ದೊಡ್ಡದು. ನಮ್ಮ ಮನಸ್ಸಾಕ್ಷಿ ನಮ್ಮ ಕಣ್ಣಿನಂತೆ ಇದೆ ಎನ್ನುವುದನ್ನು ನಾವು ಅರಿಯಬೇಕಾಗಿದೆ. ಪ್ರಾರ್ಥನೆಯಿಂದ ಮಾಟ ಮಂತ್ರಗಳ ಅಧಿಕಾರವನ್ನು ನೀವು ಮುರಿಯಲು ಸಾಧ್ಯ. ಪ್ರೀತಿಯ ತಂದೆಯೊಂದಿಗೆ ಮಾತನಾಡುವಂತೆ ನೀವು ದೇವರೊಂದಿಗೆ ಮಾತನಾಡಲು ಸಾಧ್ಯ ಇದೆ. ಪ್ರತಿಯೊಂದು ಸಮಸ್ಯೆಯನ್ನು ನೀವು ದೇವರ ಸಹಾಯದಿಂದ ಜಯಿಸಲು ಸಾಧ್ಯವಿದೆ. ಇದನ್ನು ನಾವು ಅರಿಯಬೇಕಾಗಿದೆ, ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವುದಾದರೆ, ಆದಿಯಲ್ಲಿ ದೇವರು. ಒಟ್ಟು ಸತ್ಯವೇದದಲ್ಲಿ 66 ಪುಸ್ತಕಗಳಲ್ಲಿ ಮೊದಲನೆಯ ಪುಸ್ತಕ ಆದಿಕಾಂಡ. ಅಲ್ಲಿ ಆದಿಯಲ್ಲಿ ದೇವರು, ಆದಿಯಲ್ಲಿ ದೇವರು. ದೇವರು ಮನುಷ್ಯರೊಂದಿಗೆ, ನಮ್ಮೊಂದಿಗೆ ವೈಯಕ್ತಿಕವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡಿರುವಂಥ ದೇವರು. ದೇವರು ನಿತ್ಯತ್ವದಲ್ಲಿ ನಡೆಯುವಂಥ ದೇವರು. ನಾವು ಮುಂದೆ ಸಾಗುವುದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನು ಕಾಯ್ತಾನೆ. ವೈಯಕ್ತಿಕ ಸಂಬಂಧಗಳನ್ನು ಗಟ್ಟಿ ಮಾಡ್ತಾರೆ. ಈ ಲೋಕದಲ್ಲಿ ನಾವು ನೆನೆಸ್ತೇವೆ, ನನ್ನ ಬದುಕು ಇಷ್ಟೇನೇನೋ, ಎಲ್ಲರೂ ಕೈ ಬಿಟ್ಟಿದ್ದಾರೆ ಈ ಲೋಕದಲ್ಲಿ, ನನಗೆ ಈ ಲೋಕದಲ್ಲಿ ಸೋಲು, ನಿರಾಸೆ, ಹೆಜ್ಜೆ ಹೆಜ್ಜೆಗೂ ಅವಮಾನ, ಅಪಮಾನ, ಹಣಕಾಸಿನ ತೊಂದರೆ. ಬಹುಶಃ ಯಾಕೆ ನನಗೆ ಈ ಚಿಂತೆ, ಯಾಕೆ ನನಗೆ ಈ ಕಳವಳ ಎಂಬುದಾಗಿ. ಆದರೆ ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ನಿಮ್ಮ ಕಣ್ಣೀರನ್ನು ದೇವರ ಬಳಿ ಲೆಕ್ಕವಿದೆ. ನಿಮ್ಮ ಕಣ್ಣೀರಿಗೆ ದೇವರು ಉತ್ತರವನ್ನು ಕೊಡ್ತಾರೆ. ನೀವು ಮುಂದೆ ಸಾಗುವುದಕ್ಕಿಂತ ಮುಂಚಿತವಾಗಿ ದೇವರು ಅಲ್ಲಿ ಬಂದು ನಿಮ್ಮನ್ನು, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನಗೆ ಜಯವನ್ನು ಕೊಡುತ್ತೇನೆ, ನಾನು ನಿಮಗಾಗಿ, ನಿನಗಾಗಿ ಯುದ್ಧವನ್ನು ಮಾಡ್ತೇನೆ ಎಂಬುದಾಗಿ ಆಹ್ವಾನ ಮಾಡ್ತಾ ಇದ್ದಾರೆ. ಪ್ರಿಯರೇ, ಚಿಂತೆ ಬೇಡ, ಕಳವಳ ಬೇಡ, ಕಣ್ಣೀರು ಬೇಡ. ಸತ್ಯವೇದ ನಮಗೆ ಅದ್ಭುತಗಳನ್ನು ತೋರಿಸುತ್ತದೆ. ಒಬ್ಬರಿಗೊಬ್ಬರು ಕಟ್ಟುವಂಥದ್ದು, ಒಬ್ಬರ ಭಾರವನ್ನು ಒಬ್ಬರು ಹೊರುವಂಥದ್ದು, ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು, ಒಬ್ಬರನ್ನೊಬ್ಬರಿಗಾಗಿ ಪ್ರೀತಿಸುವುದು, ಅದೇ ಯೇಸು ಕ್ರಿಸ್ತನಿಗೆ ಪ್ರಿಯ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತರಾದಂಥ ದೇವರೇ, ಕುಚ್ಚಾನು ಕೋಟಿ ಸ್ತೋತ್ರನಪ್ಪ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಯಾರ್ಯಾರು ದೇವರೇ ನಿರುದ್ಯೋಗದಲ್ಲಿದ್ದಾರೋ, ಯಾರ್ಯಾರು ಕೆಲಸಗಳಿಗಾಗಿ ಎದುರು ನೋಡ್ತಾ ಇದ್ದಾರಪ್ಪ, ಎಸಪ್ಪ ನಿಮ್ಮ ರಕ್ತದಿಂದ ಸ್ವಾಮಿ ಕೆಲಸಗಳು ಹುಡುಕಿಕೊಂಡು ಬರಲಿ ದೇವರೇ, ನಿಮ್ಮ ರಕ್ತದಿಂದ ಕೆಲಸಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಸಹಾಯ ಮಾಡಪ್ಪ. ಕಂಪನಿಗಳು ಎಲ್ಲಿ ಅವಮಾನ ಆಗಿದೆಯೋ, ಎಲ್ಲಿ ಸ್ಯಾಲ್ರಿ ನಿಂತಿದೆಯೋ ಅವರೇ ಕರೆ ಮಾಡಿ ಆ ಮಕ್ಕಳಿಗೆ ಸ್ಯಾಲ್ರಿಗಳನ್ನು ಕೊಡಲಿದ್ದೇವರೇ. ನಾವು ಸಾಕ್ಷಿಗಳನ್ನು
ನೋಡಬೇಕು ಸ್ವಾಮಿ. ಸಹಾಯ ಮಾಡು ದೇವರೇ, ಸಹಾಯ ಮಾಡು ಸ್ವಾಮಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ನಮಸ್ಕಾರ.